ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ತಿಂಡಿ ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಈ ತಾಲಿಪಟ್ಟು ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಮತ್ತು ಈ ತಾಲಿಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅರ್ಧ kg ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 2 ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬೌಲ್ ಕೊತ್ತಂಬರಿನೂ ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು 1 ಬೌಲ್ ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 2 ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು 4 ಎಸಳು ಕರಿಬೇವನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 8 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು 2 ಇಂಚ್ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದಾದಮೇಲೆ ಈರುಳ್ಳಿನೂ ಕೂಡ ಸೇರಿಸ್ಕೊತೀನಿ ಮತ್ತು ಕ್ಯಾರೆಟ್ ತುರಿನೂ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಬ್ಸಿಗೆ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿನೂ ಕೂಡ ಸೇರಿಸ್ಕೊತೀನಿ. ಹಸಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊತೀನಿ ಮತ್ತು ಕರಿಬೇವು ಕೂಡ ಸೇರಿಸ್ಕೊತೀನಿ. ಹಾಗೆ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಶುಂಠಿ ತುರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿಗಳಲ್ಲೆಲ್ಲ ನೀರಿನ ಅಂಶ ಇರುತ್ತೆ, ಆ ನೀರಿನ ಅಂಶ ಎಲ್ಲ ಬಿಟ್ಕೊಳೋವರೆಗೂ ಅಕ್ಕಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಹಿಟ್ಟನ್ನ ಮೀಡಿಯಮ್ ಆಗಿ ನಾವು ಕಲಿಸ್ಕೋಬೇಕಾಗುತ್ತೆ. ತೀರಾ ಗಟ್ಟಿನೂ ಕಲಿಸ್ಬಾರ್ದು ಮತ್ತು ತೀರಾ ತೆಳುವಾಗೂ ಕಲಿಸ್ಬಾರ್ದು. ನೋಡಿ, ಈ ರೀತಿ ಕಲಿಸ್ಕೊಂಡ್ರೆ ಹಿಂಗೆ ಉಂಡೆ ಕಟ್ಟ ಹದ ಬರಬೇಕು. ಅದಕ್ಕೆ ನಾವು ತಾಲಿಪಟ್ಟು ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ನೀಟಾಗಿ ತೊಟ್ಕೊಳ್ಳೋದಕ್ಕೆ ಬರುತ್ತೆ. ಒಂದು ಹೋಳಿಗೆ ಪೇಪರ್ಗೆ ಎಣ್ಣೆ ಹಚ್ಕೊಂಡು ಅದಕ್ಕೆ ನಾವು ತಾಲಿಪಟ್ಟು ಹಿಟ್ಟನ್ನ ಇಟ್ಟು ತೆಳುವಾಗಿ ತೊಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತೆಳುವಾಗಿ ತೊಟ್ಕೋಬೇಕು. ತಾಲಿಪಟ್ಟು ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ. ನೋಡಿ ಎಷ್ಟು ನೀಟಾಗಿ ತೊಟ್ಕೊಳಕ್ಕೆ ಬರ್ತಾ ಇದೆ ಅಂತ. ಇವಾಗ ಹೋಲ್ ಮಾಡ್ಕೊತಾ ಇದ್ದೀನಿ. ಹೋಲ್ ಮಾಡ್ಕೊಳೋದು ಇಷ್ಟೇ. ಈ ತಾಲಿಪಟ್ಟು ನೀಟಾಗಿ ಬೇಯಲಿ ಅಂತ. ಹೋಲ್ ಮಾಡ್ಕೊಳ್ಳಲಿಲ್ಲ ಅಂತ ಅಂದರೆ ಮಧ್ಯ ಒತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ತವಾನ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಸರ್ವಿ ತವ ಕಾದಿದೆ. ಇವಾಗ ನಾನು ತೊಟ್ಕೊಂಡಿರೋ ತಾಲಿಪಟ್ಟನ್ನ ತವ ಮೇಲೆ ಹಾಕಿ ಒಂದು 20 ಸೆಕೆಂಡ್ ಬಿಡಬೇಕು. 20 ಸೆಕೆಂಡ್ ಬಿಟ್ಟರೆ ಹೋಳಿಗೆ ಪೇಪರು ಹಂಗೆ ಬಿಟ್ಕೊಳುತ್ತೆ. ನೋಡಿ, ಈ ರೀತಿ ನೋಡಿ, ಎರಡೂ ಕಡೆಯೂ ಕೂಡ ಎಣ್ಣೆ ಹಚ್ಕೊಂಡು ತಾಲಿಪಟ್ಟನ್ನ ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಉರಿನ. ನಾನು ತಗೊಂಡಿರೋ ಕ್ವಾಂಟಿಟಿ ಹಿಟ್ಟಲ್ಲಿ ಒಂದು 12 ತಾಲಿಪಟ್ಟಾಗುತ್ತೆ. ನೋಡಿ, ಇವಾಗ ತಾಲಿಪಟ್ಟು ರೆಡಿ ಆಯಿತು. ಅಷ್ಟರಲ್ಲಿ ನಾನು ಇನ್ನೊಂದು ತಾಲಿಪಟ್ಟನ್ನು ಕೂಡ ತಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊತಾ ಇದ್ದೀನಿ. ಹೋಲ್ಸ್ ಮಾಡ್ಕೊಂಡು ಇದನ್ನು ಕೂಡ ತವ ಮೇಲೆ ಹಾಕ್ಕೊಂಡು ಎಣ್ಣೆ ಸರಿಕೊಂಡು ತವ ಮೇಲೆ ಹಾಕ್ಕೊಂಡು ಬೇಯಿಸ್ಕೊತೀನಿ. ನೋಡಿ, ಈ ಥರ ತಾಲಿಪಟ್ಟನ್ನ ಮನೆಗಳಲ್ಲಿ ಮಾಡಿದ್ರೆ ಚಿಕ್ಕವರಿಂದ ವಯಸ್ಸಾದವ್ರವರೆಗೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಮತ್ತು ಡಯಟ್ ಮಾಡೋರಿಗೂ ಕೂಡ ಇದು ತುಂಬ ಹೆಲ್ತ್ಫುಲ್ ಫುಡ್ ಆಗುತ್ತೆ. ನೋಡಿ, ಈ ತಾಲಿಪಟ್ಟೂ ರೆಡಿ ಆಯಿತು. ನೋಡಿ, ನಾನು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿದೆ ತಾಲಿಪಟ್ಟು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.